ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಸ್ವಾಮಿ ದಯಾನಂದ ಸರಸ್ವತಿಯವರ ಒಂದು ಜಯಂತಿ ಅಂಗವಾಗಿ ಇವರ ಜೀವನ ಹಾಗೂ ಇವರ ಒಂದು ಸಾಮಾಜಿಕ ಸುಧಾರಣೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ತಾ ಹೋಗೋಣ. ಸ್ನೇಹಿತರೆ, ಆಧುನಿಕ ಭಾರತದ ಮಹಾನ್ ಸಮಾಜ ಸುಧಾರಕ ಸ್ವಾಮಿ ದಯಾನಂದ ಸರಸ್ವತಿಯವರು 19ನೇ ಶತಮಾನದ ಪ್ರಭಾವಿ ಹಿಂದೂ ಧರ್ಮ ಸುಧಾರಕರು ಅಂತ ಹೇಳ್ಬೋದು. ಇವರು ಆರ್ಯ ಸಮಾಜದ ಸ್ಥಾಪಕರು. ಅದರ ಜೊತೆಗೆ ವೇದಗಳಿಗೆ ಮರಳಿ ಬ್ಯಾಕ್ ಟು ವೇದಾಸ್ ಎಂಬ ಘೋಷಣೆಯ ಮೂಲಕ ಭಾರತೀಯರಲ್ಲಿ ಜಾಗೃತಿಯನ್ನು ಮೂಡಿಸಿದಂಥವರು. ಇವರ ಒಂದು ಮೂಲ ಹೆಸರು ಮೂಲಶಂಕರ ತಿವಾರಿ ಅಂಥೇಳಿ. ಇವರ ಒಂದು ಜನನ ಫೆಬ್ರವರಿ 12, 1824 ಗುಜರಾತ್ನ ಟಂಕಾರ ಎಂಬ ಗ್ರಾಮದಲ್ಲಿ ಆಗ್ತದೆ. ಬಾಲ್ಯದ ಪ್ರಭಾವವನ್ನು ನೋಡೋದಾದರೆ ಇವರು ಶಿವನ ಆರಾಧಕರಾಗಿರ್ತಾರೆ. ಒಮ್ಮೆ ಶಿವರಾತ್ರಿಯಂದು ಪೂಜೆಯ ವೇಳೆ ಮೂರ್ತಿಯ ಮೇಲಿದ್ದ ಪ್ರಸಾದವನ್ನು ಇಲಿಗಳು ತಿನ್ನೋದನ್ನು ಇವರು ಕಣ್ಣಾರೆ ಕಾಣ್ತಾರೆ. ಅವತ್ತಿಂದ ಈ ಮೂರ್ತಿಯ ಪೂಜೆಯ ಬಗ್ಗೆ ಜಿಜ್ಞಾಸೆಯನ್ನು ತಿಳಿದುಕೊಳ್ತಾರೆ. ಸತ್ಯದ ಹುಡುಕಾಟಕ್ಕೆ ಹೊರಡ್ತಾರೆ. ಸ್ನೇಹಿತರೆ, ಈ ಒಂದು ಜ್ಞಾನದ ಹುಡುಕಾಟ ಮತ್ತು ಸನ್ಯಾಸತ್ವವನ್ನು ನೋಡೋದಾದರೆ ಇವರು ತಮ್ಮ ಒಂದು 21ನೇ ವಯಸ್ಸಿನಲ್ಲಿ ಮನೆಯನ್ನು ತೊರೆದು ಮೂಲಶಂಕರ ಹೋಗ್ಬಿಡ್ತಾರೆ. ಸುಮಾರು 15 ವರ್ಷಗಳ ಕಾಲ ಭಾರತಾದ್ಯಂತ ಸಂಚಾರವನ್ನು ಮಾಡ್ತಾರೆ. ನಂತರ ಮಥುರಾದಲ್ಲಿ ಸ್ವಾಮಿ ವೀರಜಾನಂದರನ್ನು ಭೇಟಿಯಾಗಿ ಅವರ ಶಿಷ್ಯತ್ವವನ್ನು ಸ್ವೀಕಾರ ಮಾಡುತ್ತಾರೆ. ವೀರಜಾನಂದರು ಇವರಿಗೆ ದಯಾನಂದ ಸರಸ್ವತಿ ಅಂಥೇಳಿ ನಾಮಕರಣವನ್ನು ಮಾಡ್ತಾರೆ. ಸ್ನೇಹಿತರೆ, ಆರ್ಯ ಸಮಾಜವನ್ನು ಕೂಡ ಇವರು ಮುಂದೆ ಸ್ಥಾಪನೆ ಮಾಡ್ತಾರೆ. 1875ರಲ್ಲಿ ಮುಂಬೈನಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸ್ತಾರೆ ದಯಾನಂದ ಸರಸ್ವತಿಯವರು. ಇದರ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ ಏಕದೇವೋಪಾಸನೆ, ಅಂದರೆ ಒಬ್ಬನೇ ದೇವರು ಅನ್ನುವಂಥದ್ದು, ಮೂರ್ತಿ ಪೂಜೆಯ ವಿರೋಧವನ್ನು ಮಾಡುವಂಥದ್ದು, ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುವುದು, ವೇದಗಳ ಜ್ಞಾನವನ್ನು ಪ್ರಚಾರ ಮಾಡುವುದು ಈ ಒಂದು ಆರ್ಯ ಸಮಾಜದ ಸ್ಥಾಪನೆಯ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಸ್ನೇಹಿತರೆ, ಇವರ ಒಂದು ದಯಾನಂದ ಸರಸ್ವತಿಯವರ ಪ್ರಮುಖ ಸುಧಾರಣೆಗಳು ಮತ್ತು ವಿಚಾರಗಳನ್ನು ನಾವು ನೋಡುವಂಥದ್ದಾದರೆ, ಮೊದಲನೇದಾಗಿ ಮೂಢನಂಬಿಕೆಗಳ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಬಲಿ ಕೊಡುವುದು, ಮಾಟ ಮಂತ್ರ ಮತ್ತು ಅಂಧವಿಶ್ವಾಸಗಳನ್ನು ಕಟುವಾಗಿ ಟೀಕಿಸ್ತಾರೆ ಅಂತ ಹೇಳ್ಬೋದು. ಹಾಗೆ ಸ್ತ್ರೀ ಶಿಕ್ಷಣ ಮತ್ತು ಹಕ್ಕುಗಳ ಬಗ್ಗೆ ನೋಡೋದಾದರೆ ಮಹಿಳೆಯರಿಗೆ ಶಿಕ್ಷಣ ನೀಡಬೇಕು ಮತ್ತು ಅವರಿಗೆ ವೇದಗಳನ್ನು ಓದುವ ಹಕ್ಕಿದೆ ಎಂದು ಪ್ರತಿಪಾದಿಸ್ತಾರೆ ಅಂತ ಹೇಳ್ಬೋದು. ಬಾಲ್ಯ ವಿವಾಹವನ್ನು ಕೂಡ ವಿರೋಧಿಸ್ತಾರೆ, ವಿಧವಾ ವಿವಾಹವನ್ನು ಬೆಂಬಲಿಸ್ತಾರೆ. ಅದರ ಜೊತೆಗೆ ಹಾಗೆ ಸುದ್ದಿ ಚಳವಳಿಯ ಬಗ್ಗೆ, ಅಂದರೆ ಅನ್ಯ ಧರ್ಮಕ್ಕೆ ಯಾರು ಮತಾಂತರಗೊಂಡಿರ್ತಾರಲ್ಲ ಅಂಥವರನ್ನು ಮರಳಿ ಹಿಂದೂ ಧರ್ಮಕ್ಕೆ ತರಲು ಸುದ್ದಿ ಚಳವಳಿಯನ್ನು ಆರಂಭ ಮಾಡ್ತಾರೆ ದಯಾನಂದ ಸರಸ್ವತಿಯವರು. ಅದರ ಜೊತೆಗೆ ರಾಷ್ಟ್ರೀಯತೆ ಅನ್ನುವಂಥದ್ದು ಭಾರತೀಯರಲ್ಲಿ ಸ್ವದೇಶಿ ಪ್ರೇಮವನ್ನು ಮೂಡಿಸ್ತಾರೆ ಅಂತ ಹೇಳ್ಬೋದು. ಭಾರತೀಯರಿಗಾಗಿ ಎಂದು ಮೊದಲ ಧ್ವನಿ ಎತ್ತಿದವರಲ್ಲಿ ಇವರೇ ಬಹಳ ಪ್ರಮುಖರು, ಮೊಟ್ಟ ಮೊದಲಿಗರು ಅಂತ ಹೇಳ್ಬೋದು ಸ್ವಾಮಿ ದಯಾನಂದ ಸರಸ್ವತಿಯವರು. ಇವರೊಂದು ಪ್ರಸಿದ್ಧ ಕೃತಿಗಳನ್ನು ನೋಡೋದಾದರೆ ಸ್ನೇಹಿತರೆ, ದಯಾನಂದ ಸರಸ್ವತಿಯವರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲು ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಸತ್ಯಾರ್ಥ ಪ್ರಕಾಶ ಅನ್ನುವಂಥದ್ದು ಇವರ ಪ್ರಮುಖ ಕೃತಿ ಅಂತ ಹೇಳ್ಬೋದು. ಅದರ ಜೊತೆಗೆ ಋಗ್ವೇದಾದಿ ಭಾಷ್ಯ ಭೂಮಿಕಾ ಅನ್ನುವಂಥದ್ದು, ಹಾಗೆ ವೇದ ಭಾಷ್ಯ ಅನ್ನುವಂತಹ ಒಂದಷ್ಟು ಪುಸ್ತಕಗಳನ್ನು ಇವರು ಬರೆದಿದ್ದಾರೆ ಅಂತ ಹೇಳ್ಬೋದು. ಸ್ವಾಮಿ ದಯಾನಂದ ಸರಸ್ವತಿಯವರು ಕೇವಲ ಧಾರ್ಮಿಕ ನಾಯಕನಲ್ಲ, ಸಮಾಜ ಸುಧಾರಕ, ಚಿಂತಕ ಮತ್ತು ರಾಷ್ಟ್ರಪ್ರೇಮಿ ಆಗಿದ್ದರು. ಅವರ ವಿಚಾರಗಳು ಸ್ವಾತಂತ್ರ್ಯ ಹೋರಾಟಕ್ಕೂ ಕೂಡ ಪ್ರೇರಣೆ ಆಯಿತು ಅಂತ ಹೇಳ್ಬೋದು. ಸ್ನೇಹಿತರೆ, ಕೊನೆಯಲ್ಲಿ ನಾವು ಅವರ ಜೀವನದಿಂದ ಕಲಿಯಬೇಕಾದದ್ದು ಏನಂತಂದರೆ ಸತ್ಯ, ಜ್ಞಾನ ಮತ್ತು ಧೈರ್ಯದೊಂದಿಗೆ ಸಮಾಜವನ್ನು ಸುಧಾರಿಸಬಹುದು ಎಂಬುದು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ, ನನ್ನ ಮಾತುಗಳು ನಿಮಗೆ ಇಷ್ಟವಾಗಿದ್ದರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಅದರ ಜೊತೆಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.